ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 88ನೇ ದಿನ 88 ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಗೊತ್ತೇ ಇರುತ್ತೆ, ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಬಿಗ್ ಬಾಸ್ ರೆಸಾರ್ಟ್ ಅಂತ. ಆ ರೆಸಾರ್ಟ್ ಅಲ್ಲಿ 5 ಜನ ಅತಿಥಿಗಳಾಗಿರ್ತಾರೆ, 5 ಜನ ಒಂದು ವ್ಯವಸ್ಥಾಪಕರಾಗಿರ್ತಾರೆ, ಅಂದ್ರೆ ಮ್ಯಾನೇಜ್ಮೆಂಟ್ ಇರ್ತಾರೆ. ಆ ಮ್ಯಾನೇಜ್ಮೆಂಟ್ ಅಲ್ಲಿ ಮೊದಲೇದಾಗಿ ಭವ್ಯಗೌಡ ಟೀಮ್ ಇತ್ತು, ಅತಿಥಿಗಳಾಗಿ ಚೈತ್ರ ಟೀಮ್ ಇತ್ತು. ನಿನ್ನೆ ಎಪಿಸೋಡ್ ನೋಡಿರ್ತೀರಾ. ಇವತ್ತು ಮುಖ್ಯವಾಗಿ ಆಲೋಚನೆ ಮಾಡ್ಬೇಕಾಗಿದ್ದು ತ್ರಿವಿಕ್ರಮ್, ಅದೇ ಭವ್ಯಗೌಡ ಟೀಮ್ ಏನ್ ಮಾಡ್ಬೇಕಂದ್ರೆ 2 ಜನ ಸೆಲೆಕ್ಟ್ ಮಾಡ್ಕೋಬೇಕು. ಒಬ್ರು ಐರನ್ ಮಾಡ್ಬೇಕು, ಅವ್ರ ಬಟ್ಟೆ ಒಗಿಬೇಕಂತ ಹೇಳಿದ್ರು. ಆ ಟೈಮಲ್ಲಿ ಇವ್ರು ಏನ್ ಮಾಡ್ಬೇಕು, ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಟಾಸ್ಕ್ ಆಡಕ್ಕಾಗುತ್ತಾ? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ಒಬ್ಬ ವ್ಯಕ್ತಿ 2 ಕೆಲಸ ಹೆಂಗ್ ಮಾಡಕ್ಕಾಗುತ್ತೆ? ನಿನ್ನೆ ರಜತ್ ಒಬ್ಬರೇ ಬಟ್ಟೆ ಒಯ್ಬೇಕಂತ ಹೇಳಿದ್ರೆ ಹೆಂಗಿತ್ತು? ಇಬ್ಬರು ಬಟ್ಟೆ ಒಬ್ಬರೇ ಒಯ್ಬೇಕಂದ್ರೆ ಆಗ್ತಿತ್ತಾ? 4 ಕೈ ಇರಲ್ಲ ತಾನೆ, 2 ಕೈ ಇರುತ್ತಾನೆ. ಈ ಟೈಮಲ್ಲಿ ನೀವು ಐರನ್ ಮಾಡಕ್ಕೆ ಬೇರೆಯವ್ರು ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಬಟ್ಟೆ ಹೋಗೋನು ಬೇರೆಯವ್ರು ಸೆಲೆಕ್ಟ್ ಮಾಡ್ಕೋಬೇಕು. ಇಬ್ರು ಒಂದೇ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂತ ಪ್ಲಾನ್ ಮಾಡ್ಕೊಂಡು ಬಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾರು ಟಾಸ್ಕ್ ಆಡ್ತಾರ ಅವರು? ಇನ್ನು ಬೇರೆ ಇದ್ದಿರ್ತಾನೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಬಟ್ ಇವರೆಲ್ಲ ಇದು ತಪ್ಪ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಇಬ್ಬರನ್ನು ಸೆಲೆಕ್ಟ್ ಮಾಡ್ಕೊಳಕ್ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅರ್ಧ ಗಂಟೆಯಲ್ಲಿ ಬಟ್ಟೆ ಹೋಗಿದಾರ, ಐರನ್ ಮಾಡ್ತಾರ. ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಹೋಗಿ ಕಂಪ್ರೆಷನ್ ಎಲ್ಲ ಕೇಳ್ತಾರೆ ಭವ್ಯಗೌಡ ಚೈತ್ರ ಅವರು. ಇದು ಮನೆ ಅಂದ್ರೆ ಈ ಹೋಟೆಲ್ ರೆಸಾರ್ಟ್ ಕ್ಲೋಸ್ ಇರಲ್ಲ, ಅವ್ರು ಏನಾದ್ರು ಕೇಳಿದ್ರೆ ಮಾಡ್ಕೊಡ್ಲೇಬೇಕಂತ. ಬಟ್ ಭವ್ಯಗೌಡ ಅವರೆಲ್ಲ ಕ್ರೈಯಿಂಗ್ ಆಗ್ತಾರೆ, ತುಂಬಾ ಅಳ್ತಾರೆ, ಈಗ ಆಗ್ತಾ ಇದೆ ಅಂತ. ನೀವು ಆಟದಲ್ಲಿ ಬದಲಾವಣೆ ಮಾಡ್ಕೋಬಹುದು. ಒಂದು ರೆಸಾರ್ಟ್ ಆದ್ಮೇಲೆ ಒಂದು ಟೈಮಿಂಗ್ ಇರುತ್ತೆ, ಜಿಮ್ಗೆ ಒಂದು ಟೈಮಿಂಗ್ ಇರುತ್ತೆ, ಸ್ವಿಮ್ಮಿಂಗ್ ಒಂದು ಟೈಮಿಂಗ್ ಇರುತ್ತೆ, ಅಂದ್ರೆ ಮಸಾಜ್ ಮಾಡೋದು ಒಂದು ಟೈಮಿಂಗ್ ಇರುತ್ತೆ. ಈ ಟೈಮಿಂಗ್ ಅಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ನೀವು ಅದ್ರ ಬಗ್ಗೆ ರೂಲ್ಸ್ ಹೊಸ ತರಬಹುದು, ಹೊಸ ರೀತಿಯ ಆಟ ಆಡಿ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿ ಕಳಿಸ್ತಾರೆ. ಅದು ಕ್ಲಿಯರ್ ಕಟ್ ಆಗಿದೆ. ಬಟ್ ಇಲ್ಲಿಗೆ ಬಂದ ಮೇಲೆ ಇವರು ಮ್ಯೂಸಿಕಲ್ ಟೀಮ್ ಎಲ್ಲ ಕೇಳ್ತಾರೆ, ಇನ್ನೊಂದೆಲ್ಲ ಕೇಳ್ತಾರೆ. ಆ ಟೈಮಲ್ಲಿ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಕ್ಲೀನ್ ಮಾಡೋ ಟೈಮ್ ಬಂದಿದೆ, ಕ್ಲೀನ್ ಮಾಡ್ತಾರೆ ಅಂತ ಹೇಳಿ. ಅವರು ಸರಿ ಇದೆಯಾ ಅಂದ್ರೆ ಅಲ್ಲಿ ರೆಸಾರ್ಟ್ ಅಲ್ಲಿ ಇರುತ್ತೆ, ಬಟ್ ಅತಿ ಆಯ್ತಾ ಅಂತ ಕೇಳೋದಾದ್ರೆ ಅತಿನೇ ಆಯ್ತಾ ಅನ್ಸುತ್ತೆ. ಯಾಕಂದ್ರೆ ನೈಟ್ 3 ಗಂಟೆ 4 ಗಂಟೆಯಲ್ಲಿ ಅವ್ರು ಅಷ್ಟೊಂದು ಇದು ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಕೆಲವೆಲ್ಲ ಡ್ಯಾನ್ಸ್ ಮಾಡಂತಾರೆ, ಕೆಲವೆಲ್ಲ ಹಾಡಾಡ ಅಂತ ಹೇಳ್ತಾರೆ, ಬಟ್ ಯಾವುದು ಮಾಡಲ್ಲ. ಆದ್ಮೇಲೆ ಅವರಲ್ಲೇ ಡಿಸ್ಕಸ್ ಮಾಡ್ಕೊಂತಾರೆ, ಈ ರೀತಿ ಹಾಕಬೇಕು, ಆ ರೀತಿ ಮಾಡ್ಬೇಕಂತ ಹೇಳಿ. ಇಲ್ಲಿ ಕೇವಲ ಚೈತ್ರ ಅವರು ನಮ್ಮ ರಜತ್ ಅವ್ರು ಮಾತ್ರನೇ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದ್ರೆ ಅನಿಸ್ತಾ ಇದೆ ಚೈತ್ರ ಅವರು. ಇನ್ನು ಅದಾದ್ಮೇಲೆ ಬೆಳಕಾದ್ಮೇಲೆ ನಿನ್ನೆನೆ ಗೊತ್ತಿರುತ್ತೆ. ಅಂದ್ರೆ ಇವರು ಯಾರು ವ್ಯವಸ್ಥಾಪಕರು ಮ್ಯಾನೇಜ್ಮೆಂಟ್ ಏನಿದೆ ಅವರು ಯಾವ ರೀತಿ ಚೆನ್ನಾಗಿ ಆಡಿದ ಆಟ ಅಂತ ತಗೊಂಡಾಗ 6 ಪಾಯಿಂಟ್ಸ್ ಕೊಟ್ಟಿರ್ತಾರೆ, 6 ಸ್ಟಾರ್ಸ್ ಕೊಟ್ಟಿರ್ತಾರೆ ನಮ್ಮ ಈ ಚೈತ್ರ ಅವ್ರ ಟೀಮು. ಅದೇ ರೀತಿ ಬೆಳಕಾದಾಗ ಮತ್ತೆ ಅದೇ ರೊಟೀನ್ ಆಗ್ತಾ ಇರುತ್ತೆ. ನಮ್ಮ ತ್ರಿವಿಕ್ರಮ್ ಅವರು ಅಣ್ಣ ಅಂತಾರೆ, ಸಾಲಂತಕರೆ ಅಂತ ಹೇಳ್ತಾರೆ. ಬಟ್ ನನ್ಗೆ ಅನ್ಸಿದ್ದು, ಟಾಸ್ಕ್ ನೋಡಿದಾಗ ಅನ್ಸಿದ್ದು ಪರವಾಗಿಲ್ಲ, ನೀಟಾಗಿ ಚೆನ್ನಾಗಿ ಮಾಡ್ತಾ ಇದ್ರು ಯಾರು ವ್ಯವಸ್ಥಾಪಕರು ಮ್ಯಾನೇಜ್ಮೆಂಟ್ ಟೀಮ್ ಅಲ್ಲಿ. ಬಟ್ ಇವ್ರು ಏನಾಗ್ತಾ ಇದ್ದು, ಇವರು ಅತಿಥಿಗಳಾದಾಗ ಅವರು ಎಂಟರ್ಟೈನ್ಮೆಂಟ್ ಮಾಡ್ದೇನೆ ಇನ್ನೇನು ಇವೆಲ್ಲರೂ ಮಾಡ್ತಾ ಇದ್ರು. ಎಂಟರ್ಟೈನ್ಮೆಂಟ್ ಮಾಡಬೇಕಾಗಿರೋ ವಿಷಯದಲ್ಲಿ ಎಂಟರ್ಟೈನ್ಮೆಂಟ್ ಇರ್ತಿರಲಿಲ್ಲ, ಇನ್ನು ಇದ್ದವೆಲ್ಲ ಮಾಡ್ತಾ ಇದ್ರು. ಆದ ಕಾರಣದಲ್ಲಿ ಏನಾಗ್ತದೆ ಅಂದ್ರೆ ಅವರು ಸ್ವಲ್ಪ ಕಳಪೆನೆ ಸಿಗ್ತಾ ಇತ್ತು ಈ ಎಪಿಸೋಡ್ ನೋಡಿದಾಗ. ಇನ್ನು ಬಂದಾಗ ಇನ್ನು ಕ್ಲಿಯರ್ ಕಟ್ ಆಗಿ ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ. ಏನಕ್ಕಂದ್ರೆ 5 ಜನ ಟಾಸ್ಕ್ ಕೊಡ್ಬೇಕು. ಅಂದ್ರೆ ಯಾವ ರೀತಿ ಆಟ ಆಡಿದ್ರು, ಯಾವ ರೀತಿ ಇಲ್ಲ, ಯಾರು ಇಷ್ಟ ಆದ್ರು, ಯಾರ ಮಾಡಿರೋ ಕೆಲಸ ಇಷ್ಟ ಆಯ್ತು ಅಂತ. ಇದಂತ ತಗೊಂಡಾಗ ಖಂಡಿತವಾಗ್ಲೂ ಭವ್ಯಗೌಡ ಎಕ್ಸಲೆಂಟ್. ಏನಕ್ಕಂದ್ರೆ ಅಷ್ಟು ಜನಕ್ಕೆ ಕುಕ್ಕು ಒಬ್ಬರೇ ಮಾಡ್ಕೊಡ್ತಾ ಇದ್ರು, ಶೆಫ್ ಆಗಿ ಒಬ್ಬರೇ ಕೆಲಸ ಮಾಡಿದ್ರು, ಎಕ್ಸಲೆಂಟ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಮ್ಯಾನೇಜ್ಮೆಂಟ್ ತಗೊಂಡಾಗ ಒಂದೇ ದಿನಕ್ಕೆ ಮೋಕ್ಷಿತ್ ಅವರು ಅಂದ್ರೆ ಒಂದೇ ದಿನಕ್ಕೆ ಟಯರ್ಡ್ ಆಗಿ ನಮ್ಮ ಇವ್ರು ಕೊಟ್ಟಿರ್ತಾರೆ, ಯಾರಿಗೆ, ತ್ರಿವಿಕ್ರಮ್ ಅವ್ರಿಗೆ ಅಲ್ಲಿ ಕ್ಯಾರೆಕ್ಟರ್ ಮುಗಿತೈತೆ. ಬಟ್ ಇವರು ಶೆಫ್ ಮಾತ್ರ ಅದೇ ಕಂಟಿನ್ಯೂ ಆಗಿರ್ತಾರೆ. ಆದ ಕಾರಣ ತುಂಬಾ ಟೈರ್ಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಮಾಡಿದ್ರು. ಆಕ್ಚುಲಿ ಕಿಚನ್ ಅಲ್ಲೇ ಇರ್ತಿರಲಿಲ್ಲ ಭವ್ಯಗೌಡ, ಅಂತದ್ರಲ್ಲಿ 2 ದಿನ ಟಾಸ್ಕ್ ಅಲ್ಲಿ ಅವರೇ ಶೆಫ್ ಆಗಿ ಕೆಲಸ ಮಾಡ್ತಾರೆ. ತುಂಬಾ ಇಷ್ಟ ಆಯ್ತು. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಮಾತಾಡ್ಲೇಬೇಕು, ಆ ಟಾಸ್ಕ್ ಎಲ್ಲ ಆದ್ಮೇಲೆ ಇಂಡಿವಿಜುವಲ್ ಆಗಿ ಟಾಸ್ಕ್ ಕೊಡ್ತಾರಲ್ಲ, ಈಗ ಅತಿಥಿಗಳು ಆ ವ್ಯವಸ್ಥಾಪಕರಿಗೆ, ಮ್ಯಾನೇಜ್ಮೆಂಟ್ ಮಾಡೋರಿಗೆ, ಅಲ್ಲಿ ಒಂದು ರೈಟರ್ ಆಗಿರ್ಬೋದು, ಇಲ್ಲ ಶೆಫ್ ಆಗಿರ್ಬೋದು, ಇಲ್ಲ ಮ್ಯಾನೇಜರ್ ಆಗಿರ್ಬೋದು, ಇಲ್ಲ ಕ್ಲೀನರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರಿಗೆ ಪರ್ಸನಲ್ ಆಗಿ ಒಂದು ಸ್ಟಾರ್ಸ್ ಕೊಟ್ಟಾಗ ಆ ಸ್ಟಾರ್ಸ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ನಿಜವಾಗ್ಲೂ ಧನರಾಜ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಅಂದ್ರೆ ಅವ್ರಿಗೆ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ರು, ಆಗ ಮಾಡ್ತಾ ಇದ್ರು, ಇದು ಮಾಡ್ತಾ ಇದ್ರು. ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡೋದು, ಇಲ್ಲ ಸ್ವಲ್ಪ ಆ ಒಂದು ಆಟಿಟ್ಯೂಡ್ ತೋರಿಸೋದು, ಇದಾಗ್ಲಿ ಸ್ವಲ್ಪ ಕಡಿಮೆ ಬಿಟ್ರೆ, ಬಟ್ ಹೇಳಿದ ಮಾತು ಎಲ್ಲಾನು ಕೇಳ್ತಾ ಇದ್ರು. ಇಷ್ಟ ಆಯ್ತು. ಸ್ಟಾರ್ಸ್ ಗಳು ಅವರಿಗೆ ಸಿಕ್ತು, ಬಟ್ ಈಕ್ವಲ್ ಆಗಿ ಭವ್ಯಗೌಡಗೂ ಸಿಗ್ಬೇಕಾಗಿತ್ತು. ಬಟ್ ಎಲ್ಲ ಇವ್ರು ಸ್ವಲ್ಪ ಪಾರ್ಶಾಲಿಟಿ ತೋರಿಸಿದ್ರ ಅಂತ ಅನಿಸ್ತದೆ ನನಗೆ ನೋಡಿದಾಗ. ಇನ್ನು ಅದಾದ್ಮೇಲೆ ಸ್ವೈಪ್ ಆಗುತ್ತೆ, ಚೇಂಜ್ ಆಗ್ತಾರೆ. ಚೇಂಜ್ ಆದಾಗ ತ್ರಿವಿಕ್ರಮ್ ಅವರ ಪ್ಲಾನ್ ಮಾಡ್ಕೊತಾರೆ, ಈ ರೀತಿ ಆಟ ಆಡಬೇಕು, ಈ ರೀತಿ ಇರಬೇಕು, ನಾವು ಜಗಳ ಆಡೋಣ, ಅವ್ರನ್ನೆಲ್ಲ ಟಾರ್ಚರ್ ಮಾಡಬೇಡ, ಅದರಿಂದನೇ ಅವ್ರು ಸುಸ್ತಾಗಬೇಕಂತ ಪ್ಲಾನ್ ಮಾತ್ರ ಸೂಪರ್ ಆಗಿದೆ. ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿದೆ.
ಚೆನ್ನಾಗಿ ಆಡ್ತಾ ಇದ್ರು, ತುಂಬಾ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾ ಇದ್ರು, ಎಂಟರ್ಟೈನ್ಮೆಂಟ್ ಕೂಡ ಕೊಟ್ರು. ಅದರಲ್ಲಿ ಎಕ್ಸ್ಪೆಷಲಿ ಧನರಾಜ್ ಅವ್ರು ಮಾತ್ರ ಸೂಪರ್ ಬಂದ್ ಹೇಳ್ಬೋದು. ಯಾಕಂದ್ರೆ ಫ್ರಸ್ಟ್ರೇಷನ್ ಅಂತ ಹೇಳಿ ಫ್ರಸ್ಟ್ರೇಷನ್ ಒಂದು ರೇಸ್ ಗುರು ಶಿವನೇನು ಬರುತ್ತೆ ಬ್ರಹ್ಮಾನಂದ, ಆ ರೀತಿಯಾಗಿ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಅವರೆಲ್ಲ ಕಂಟೆಂಟ್ ತಗೊಂಡ್ರೆ ಈ ಕಂಟೆಂಟ್ ತುಂಬಾ ಚೆನ್ನಾಗಿತ್ತು. ಬಟ್ ಮೋಕ್ಷಿತ್ ಅವರು ಪರವಾಗಿಲ್ಲ ಅನ್ಸಿದ್ರು. ಬಟ್ ಮ್ಯಾನೇಜರ್ ಗೌತಮಿ ಅವರು ತುಂಬಾ ಎಲ್ಲೋ ಎಡವಿದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಮ್ಯಾನೇಜ್ ಮಾಡಕ್ಕೆ ಬರ್ಲಿಲ್ಲ. ಆಯ್ತು ಮಾಡಿಸ್ತೀನಿ ಅನ್ನೋದ್ರಲ್ಲೇ ಕಳೆದು ಹೋಗ್ತಾ ಇದ್ರು. ಮ್ಯಾನೇಜ್ ಮಾಡಕ್ ಬರ್ಲಿಲ್ಲ ಅಂತ ಅನ್ಸ್ತು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಮಾತಾಡ್ಲೇಬೇಕು, ಟು ಇಂಪಾರ್ಟೆಂಟ್ ಕೂಡ. ಯಾಕಂದ್ರೆ ಇಂಪಾರ್ಟೆಂಟ್ ಯಾಕಂತ ಹೇಳ್ತಾ ಇದ್ದಾರೆ, ಈಗ ಟಾಸ್ಕ್ ಕೊಟ್ಟಾಗ ಒಗೆಯೋಣ ಬಾರ ಟಾಸ್ಕ್ ಕೊಡ್ತಾರೆ. ಆ ಒಗೆಯೋಣ ಬಾರ ಟಾಸ್ಕ್ ಅಲ್ಲಿ ಮುಖ್ಯವಾಗಿ ನಿನ್ನೆ ಏನ್ ಮಾಡ್ತಿದ್ರು, ಅಜಯ್ ಅವರು ತ್ರಿವಿಕ್ರಮ್ ಅವರು ಬಟ್ಟೆ ಹೋಗಿದ್ರು, ತುಂಬಾ ಚೆನ್ನಾಗಿ ಟಾಸ್ಕ್ ಮಾಡಿದ್ರು. ಬಟ್ ಚೈತ್ರಕ್ಕೆ ಅಲ್ಲೇ ನಿಂತ್ಕೊಂಡು ಟಾರ್ಚರ್ ಕೊಡ್ತಾನೆ ಇದ್ಲು ಅವ್ರಿಗೆ, ಆ ರೀತಿ ಕೊಡ್ತಾ ಇದ್ಲು. ಬಟ್ ಇವತ್ ಮಾತ್ರ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂತಾರೆ. ಇಲ್ಲಿ ಮುಖ್ಯವಾಗಿ ಆಲೋಚನೆ ಮಾಡ್ಬೇಕಾಗಿದ್ದು ತ್ರಿವಿಕ್ರಮ್, ಅದೇ ಭವ್ಯಗೌಡ ಟೀಮ್ ಏನ್ ಮಾಡ್ಬೇಕಾದ್ರೆ 2 ಜನ ಸೆಲೆಕ್ಟ್ ಮಾಡ್ಕೋಬೇಕು. ಒಬ್ರು ಐರನ್ ಮಾಡ್ಬೇಕು, ಅವ್ರು ಬಟ್ಟೆ ಒಗಿಬೇಕಂತ ಹೇಳಿದ್ರು. ಆ ಟೈಮಲ್ಲಿ ಇವ್ರು ಏನ್ ಮಾಡ್ಬೇಕು, ಒಬ್ಬರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಟಾಸ್ಕ್ ಆಡಕ್ಕಾಗುತ್ತಾ? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ಒಬ್ಬ ವ್ಯಕ್ತಿ 2 ಕೆಲಸ ಹೆಂಗ್ ಮಾಡಕ್ಕಾಗುತ್ತೆ? ನಿನ್ನೆ ರಜತ್ ಒಬ್ಬರೇ ಬಟ್ಟೆ ಒಯ್ಬೇಕಂತ ಹೇಳಿದ್ರೆ ಹೆಂಗಿತ್ತು? ಇಬ್ರು ಬಟ್ಟೆ ಒಬ್ಬರೇ ಒಯ್ಬೇಕಂದ್ರೆ ಆಗ್ತಿತ್ತ? 4 ಕೈ ಇರಲ್ಲ ತಾನೆ, 2 ಕೈ ಇರುತ್ತಾನೆ. ಈ ಟೈಮಲ್ಲಿ ನೀವು ಐರನ್ ಮಾಡಕ್ಕೆ ಬೇರೆಯವ್ರು ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಬಟ್ಟೆ ಹೋಗೋನು ಬೇರೆಯವ್ರು ಸೆಲೆಕ್ಟ್ ಮಾಡ್ಕೋಬೇಕು. ಇಬ್ರು ಒಂದೇ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂತ ಪ್ಲಾನ್ ಮಾಡ್ಕೊಂಡು ಬಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ರೀತಿ ಟಾಸ್ಕ್ ಆಡ್ತಾರ ಅವರು? ಇನ್ನು ಬೇರೆ ಇದ್ದಿರ್ತಾನೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಬಟ್ ಇವರೆಲ್ಲ ಇದು ತಪ್ಪನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಇಬ್ಬರನ್ನು ಸೆಲೆಕ್ಟ್ ಮಾಡ್ಕೊಳಕ್ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅರ್ಧ ಗಂಟೆಯಲ್ಲಿ ಬಟ್ಟೆ ಹೋಗಿದಾರ, ಐರನ್ ಮಾಡ್ತಾರ? ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ಅದಿಲ್ಲ ಅನ್ಸುತ್ತೆ ಅವರಿಗೆ. ಆ ರೀತಿಯಾಗಿ ಆಗಿತ್ತು ಅವ್ರ ಆಟ. ಯಾಕಂದ್ರೆ ತುಂಬಾ ಫನ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ರು, ಪ್ಲಾನ್ ಇತ್ತು, ಓಕೆ. ಬಟ್ ಒಗೆಯೋಣ ಬಾ ಟಾಸ್ಕ್ ಬಂದಾಗ ಈ ರೀತಿ ಮಾಡಿದ್ದು ನಂಗೆ ತಪ್ಪನಿಸ್ತು. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಷ್ಟು ಕೆಲಸ ಮಾಡಕ್ಕಾಗಲ್ಲ. ಚೈತ್ರಕ್ಕೆ ಯಾವ ರೀತಿ ಅಂತ ಗೊತ್ತಿದೆ. ನೀವು ನಾನು ಪ್ರಶ್ನೆ ಮಾಡ್ಬೋದು, ನಿನ್ನೆ ಕಡಿಮೆ ಮಾಡಿದ್ರ ಅಂತ. ಹೌದು, ಕಡಿಮೆ ಏನು ಮಾಡಿಲ್ಲ, ತುಂಬಾ ಅತಿ ಕೂಡ ಮಾಡಿದ್ರು, ಓಕೆ. ಬಟ್ ಅಲ್ಲಿ ಇಬ್ರು ಕೆಲಸ ಮಾಡ್ತಿರೋದು ತಾನೆ. ಇಲ್ಲಿ ಇಬ್ರು ಬಟ್ಟೆ ಒಗಿ ಕೊಟ್ಟಿಲ್ಲ, ಒಬ್ರು ಐರನ್ ಮಾಡ್ಬೇಕು, ಒಬ್ರು ಬಟ್ಟೆ ಒಗಿಬೇಕಂತ. ಒಂದೇ ತರ ಆಗಿದ್ರೆ ಒಬ್ರೇ ಬಟ್ಟೆ ಒಗಿಬೇಕಂತ ಕೊಟ್ಟರೆ ಅದು ಬೇರೆ ವಿಷಯ. ಬಟ್ ಐರನ್ ಮಾಡ್ತಾರ, ಬಟ್ಟೆ ಒಗಿತಾರ? ಬಟ್ಟೆ ಹೋಗೋದು ಐರನ್ ಮಾಡಕ್ಕಾಗುತ್ತೆ, ಐರನ್ ಮಾಡೋದು ಬಟ್ಟೆ ಮಾಡ್ಕೋಗ್ತಾ? ಆಗಲ್ಲ ತಾನೆ. ಆ ಟೈಮಲ್ಲಿ ಏನ್ ಮಾಡಬೇಕು, ನೀವು ಸ್ವಲ್ಪ ಸೆನ್ಸ್ ಯೂಸ್ ಮಾಡಿ ಕೊಡ್ಬೇಕು. ಆಮೇಲೆ ಕೊಟ್ರಿ ಮಂಜನಿಗೆ, ಇಲ್ಲ ಅಂತಲ್ಲ. ಬಟ್ ಆಮೇಲೆ ಓಕೆ ಅಕ್ಸೆಪ್ಟ್. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಟಾಸ್ಕ್ ಅಂತ ಕೊಟ್ಟಾಗ ಅವರು ಆಡೋ ರೀತಿ ನೀವು ಟಾಸ್ಕ್ ಆಡೋ ರೀತಿಯಾಗಿ ನೀವು ಪ್ಲಾನ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಒಬ್ಬನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಆಡ್ಲೇಬಾರ್ದು ಅಂದ್ರೆ ಎಲ್ಲದಕ್ಕೂ ಒಬ್ಬರೇ ಬೇಕಂತ ಕೇಳ್ತಾ ಇದ್ರೆ ಇನ್ನು ಮಿಕ್ಕಿದ 4 ಜನ ಏನ್ ಮಾಡ್ತಾರೆ? ಇದು ಗೌತಮಿ ಅವರು ಚರ್ಚೆ ಮಾಡಿ ಅವ್ರ ಹತ್ರ ಒಂದು ಆರ್ಗ್ಯುಮೆಂಟ್ ಮಾಡಿ ಡಿಕೋಡ್ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಮಾಡಿಲ್ಲ ಅನ್ಸುತ್ತೆ. ಅಲ್ಲೇ ತುಂಬಾ ತಪ್ಪಾಯ್ತು ಆ ಆಟದಲ್ಲಿ ಅನ್ಸುತ್ತೆ. ಇನ್ನು ಈ ವಿಷಯಕ್ಕೆ ಬಂದ್ರೆ, ಇವರು ಟಾಸ್ಕ್ ಅಂತ ಬಂದಾಗ ಹೌದು ಸ್ಟಾರ್ಸ್ ಕೊಡ್ತಾರೆ. ಬಟ್ 4 ಸ್ಟಾರ್ಸ್ ಕೊಟ್ಟಿದ್ದು ಸರಿ ಅಂದ್ರೆ ಸರಿನೇ. ಯಾಕಂದ್ರೆ ಅವ್ರ ಪ್ಲಾನ್ ಪ್ರಕಾರ ಈ ರೀತಿ ಆಗಿತ್ತು. ಬಟ್ 5 ಆದ್ರೂ ಕೊಡ್ಬೋದಾಗಿತ್ತು. ಯಾಕಂದ್ರೆ ಇವರು ಫಸ್ಟ್ ಆಫ್ ಆಲ್ ಇವರೇ ಎಡವಿದ್ದಾರೆ. ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡು ಆ ಟೈಮಲ್ಲಿ ತುಂಬಾ ನೀಟಾಗಿ ಸಿಂಪಲ್ ಆಗಿ ಆಲೋಚನೆ ಥಿಂಕಿಂಗ್ ಮಾಡಿದ್ರು ಸರೋಗಿರೋದು ನನ್ನ ಪ್ರಕಾರ. 4 ಸ್ಟಾರ್ಸ್ ಎಲ್ಲ ಕೊಡ್ತಾರೆ. ಬಟ್ ಕಂಪೇರ್ ಟು ಇವ್ರಿಗೆ ಅಂದ್ರೆ ಓಕೆ ಅಕ್ಸೆಪ್ಟೆಡ್. ಯಾಕಂದ್ರೆ ಇವ್ರು ಅತಿಯಾಗಿ ಮಾಡ್ತಾ ಇದ್ರು, ಬರೀ ತಿನ್ನದೇ ಜ್ಯೂಸು ಕೇಳ್ತಾ ಇದ್ರು. ಅವ್ರದ್ದು ಕಂಪೇರ್ ಮಾಡ್ಕೊಂಡ್ರೆ ಮತ್ತು ಇನ್ನು ಐಶ್ವರ್ಯ ಮಾತ್ರ ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಇಲ್ಲಿ ಕಿಚನ್ ನಲ್ಲಿ ಹನುಮಂತ್ ಅವರಿಗೆ ನೂಡಲ್ಸ್ ಚೀಸ್ ಮಾಡಕ್ ಕೊಡ್ತಾರೆ. ಅದೆಲ್ಲ ಸ್ವಲ್ಪ ಆಗಲ್ಲ ಅನ್ಸುತ್ತೆ. ಬಟ್ ಟ್ರೈನಿಂಗ್ ಕೊಡ್ಬೇಕು ಅದ್ರ ಮಾಡಿದ್ರೆ ನಿನ್ನ ರಜತ್ ಅವ್ರ ಒಬ್ಬರೇ ಅಡಿಗೆ ಮಾಡಿಲ್ಲ, ಜೊತೆಗೆ ಇದ್ರು ಕಿಚನ್ ನಲ್ಲಿ ನೋಡಿದಾಗ ಎಪಿಸೋಡ್ಸ್ ನೋಡಿದಾಗ. ಬಟ್ ಅದನ್ನ ಆಲೋಚನೆ ಮಾಡಬೇಕಾಗಿತ್ತು. ಇವರು ಆಟನ ಅವ್ರ ಆಟ ಸರಿ ಅಂತ ಕೇಳೋದಾದ್ರೆ ಇವ್ರದ್ದು ಎಂಟರ್ಟೈನ್ಮೆಂಟ್ ಆಗಿತ್ತು ಟಾಸ್ಕ್, ಅವ್ರದ್ದು ಪರ್ಸನಲ್ ಆಗಿತ್ತು ಟಾಸ್ಕ್, ಅಷ್ಟೇ ಡಿಫ್ರೆನ್ಸ್. ಬಟ್ ಅದೇ ಒಬ್ರು ಸೆಲೆಕ್ಟ್ ಮಾಡಿದ್ರೆ ಮತ್ತೆ ತಪ್ಪ ಅನಿಸ್ತು. ಇನ್ನು ಬಿಟ್ಟು ಎಲ್ಲಾನು ಸರಿ ಇತ್ತು. ಮತ್ತೆ ನಿಮ್ಗೆ ಯಾವ ಟೀಮ್ ಸರಿ ಇತ್ತು ನಿನ್ನೆಗೆ ಕಂಪೇರ್ ಮಾಡ್ಕೊಂಡ್ರೆ ಇವ್ರು ಯಾವ ರೀತಿ ಇದ್ರು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ